1ನೇ ತಾರೀಕಿಂದ ಸ್ಟಾರ್ಟ್ ಆಗಬೇಕಾಯ್ತಂತ ಎಂಟ್ರಿ ಇವತ್ತು ಏನು ಈ ತಡವಾಗಿ 8ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಏನು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಖರೀದಿ 1 ತಿಂಗಳು ಪ್ರಕ್ರಿಯೆ ನಡಿಬೇಕಾಗಿದ್ದು, ಆದರೆ ಸರ್ಕಾರದ ಏನು ಧೋರಣೆಯಿಂದ ಬರೀ 2 ದಿವಸ 3 ದಿವಸ ಎಂಟ್ರಿ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಸಾಮಾನ್ಯ ರೈತರಿಗೆ ಅದು ತಲುಪೇ ಇಲ್ಲ. ಏನಿದ್ರು ದಳ್ಳಾಳಿಗಳು ಊರಲ್ಲೇ ಕೂತ್ಕೊಂಡು ಅವ್ರ ಲಾಗಿನ್ನ ಯೂಸ್ ಮಾಡಿಕೊಂಡು ಅಲ್ಲೇ ಹೆಬ್ಬೆಟ್ ಕೊಡಿಸ್ಕೊಂಡಿದ್ದಾರೆ. ಜೊತೆಗೆ ಸರ್ಕಾರದಲ್ಲಿ ನಮ್ಮದೇ ಆದ ಸಚಿವರಿದ್ದಾರೆ, ನಮ್ಮದೇ ಆದ ಉಸ್ತುವಾರಿ ಮಿನಿಸ್ಟರ್ ಇದ್ದಾರೆ. ಅವರೆಲ್ಲ ಇದ್ರೂ ಸಹಿತ ಕೇವಲ 2 ಲಾಗಿನ್ ಕೊಟ್ಟಿದ್ದಾರೆ. ಆ ಲಾಗಿನ್ ಕದ್ವಳ್ಳಿಯಲ್ಲಿ ಸರ್ವರ್ ಸಿಗ್ತಾ ಇಲ್ಲ, ವರ್ಕ್ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಸಾಮಾನ್ಯ ರೈತರಿಗೆ ಟೋಕನ್ ಕೊಟ್ಟು ಮುಂದಿನ ವಾರ ಬನ್ನಿ, ಸೋಮವಾರ ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ಟು ಅವ್ರವ್ರು ಬೇಕಾದಂಥವ್ರಿಗೆ ಕೊಟ್ಕೊಂಡು ಕೊಬ್ಬರಿ ಮಂಡಿ ದಳ್ಳಾಳಿಗಳಿಗೆ ಕೊಟ್ಕೊಂಡು ಈ ಥರ ಅವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಕೊಬ್ಬರಿಲಿ ಸುಮಾರು 2 ಕ್ವಿಂಟಲ್ 3 ಕ್ವಿಂಟಲ್ ಅಂತ ಸಾಮಾನ್ಯ ರೈತರು ಇವತ್ತು ನೇಣಾಕಳ ಪರಿಸ್ಥಿತಿಗೆ ತಗೊಂಬಂದಿದೆ ಅಂತಂದರೆ ಇದಕ್ಕೆ ನೇರ ಸರ್ಕಾರನೇ ಹೊಣೆ. ಈ ಸರ್ಕಾರಕ್ಕೆ ನಮ್ಗೇನು ಇವತ್ತು ಟೋಕನ್ ಕೊಟ್ಟಿದ್ದಾರೆ, ಆ ಟೋಕನ್ನ ಸರಿಯಾಗಿ ಇವಾಗ ಆ ಟೋಕನ್ ಕೊಟ್ಟಿರೋರಿಗೆ ಇಂಡೆಂಟ್ ಕೊಡಲೇಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ವಿ. ಜೊತೆಗೆ ಇವತ್ತು ಅವ್ರ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಸೋಮವಾರದೊಳಗೆ ಲಾಗಿನ್ ಓಪನ್ ಮಾಡಲಿಲ್ಲ ಅಂತ ಅಂದರೆ ನಾವು ಸೋಮವಾರ ತಾಲೂಕು ಆಫೀಸ್ನ ಮುತ್ತಿಗೆ ಹಾಕಿ ತಾಲೂಕು ಆಫೀಸ್ನ ಬೀಗ ಹಾಕಬೇಕು ಅನ್ನೋ ನಿರ್ಧಾರ ರೈತ ಸಂಘಟನೆಯಿಂದ ಮಾಡ್ತಾ ಇದ್ವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಕೂಡ ಬಂದು ಇದನ್ನ ಅವ್ರಿಗೆ ರೈತರೆಲ್ಲ ಜಾಸ್ತಿ ಆದ್ರು ಅಂತ ಅಂದ್ಬಿಟ್ಟು ನಾವು ಕೂಡ ಅವತ್ತು ಎಲ್ಲರೂ ಸಮಾಧಾನ ಮಾಡಿಸಿ ಇದು ಟೋಕನ್ ಕೊಡ್ತಾರಂತೆ, ಬಿಡ್ರಪ್ಪ ಹೋಗ್ಲ ಸೋಮವಾರ ದಿವಸ ಬಂದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಟೋಕನ್ ಇಸ್ಕೊಂಡು ಹೋದೋ. ಇವತ್ತು ಈ ಟೋಕನ್ಗೆ ಬೆಲೆ ಇಲ್ಲ ಅಂತಂದ್ಮೇಲೆ ಇದೇನು ಏನಕ್ಕೋಸ್ಕರ ಕೊಟ್ರಿ ಇದನ್ನ? ಬರೀ 2.5 ದಿವಸ ಕೆಲಸ ಮಾಡೋರೆ. 2.5 ದಿವಸ ಕೆಲಸ ಮಾಡಿ ಇನ್ನು ಇತ್ತಿನ ದಿವಸ ಅಲ್ಲೇ ಲಾಕ್ ಅಂತಂದ್ರೆ ಏನ್ ಮಾಡ್ಬೇಕು ನಾವು ರೈತರು? ನಮಗೆ ಟೋಕನ್ ತಗೊಂಡಿರ್ತಕ್ಕಂಥ ಯಾರು ಕೊಡಬೇಕು. ಇಲ್ಲ ಅಂತಂದ್ರೆ ಈ ಕೊಬ್ಬರಿನ ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಖರೀದಿ ಮಾಡೋದಕ್ಕೆ ಬಿಡೋದಿಲ್ಲ. ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಈಗ ಕೊಬ್ಬರಿನ ಮಾತ್ರ ಕೂಡ್ದು ಇಲ್ಲಾಂದ್ರೆ ಯಾರ್ದು ತಗೊಳ್ಬೇಡಿ, ಎಲ್ಲ ಪೂರ್ತಿ ಸ್ಟಾಪ್ ಮಾಡಾಕಿ. ಯಾರ್ದು ತಗೋಬೇಡಿ, ಎಲ್ಲ ದುಡ್ಡಿಗೋಸ್ಕರ ಎಲ್ಲ ಇದ್ ಮಾಡ್ಕೊಂಡ್ ಕೂತಾರ ಇವರೆಲ್ಲ. ಯಾವ ಸರ್ಕಾರ ತಾನೇ ಬಂದೈತೆ ಸರ್ ಇಲ್ಲಿ? ನಮ್ಮ ಸಚಿವರು ಇಟ್ಕೊಂಡು ನಮ್ಮ ಇದ್ರಲ್ಲಿ ಈ ದುರದೃಷ್ಟ ಬೆಳಿತೈತೆ ಅಂತಂದ್ರೆ ಅವ್ರಿಗೇನು ಗೊತ್ತಾಗ್ತಾ ಇಲ್ವಾ ಸರ್? ಇದು ರಾಜಕಾರಣ ಎಲೆಕ್ಷನ್ ಬಂದಾಗ ಮಾತ್ರ ಅವರೆಲ್ಲ ಬರ್ತಾರೆ. ಇಂಥ ಈ ದುರದ್ದೇಶಗಳನ್ನೆಲ್ಲ ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲ ಅವ್ರಿಗೇನು ಕಣ್ಣಿ ಕಾಣಿಸ್ತಾ ಇಲ್ವಾ? ಈಗ ನಮ್ಮ ಹೆಸರು ಬೋರೇಗೌಡ ಅಂತ ಸರ್, ರೈತ ಸಂಘ ಖಜಾನ್ಸಿ. ನಾನು ಸೋಮವಾರ ಲಾಗಿನ್ ಆಗಿ ಅಲ್ಲಿ ಕೊಟ್ಟಿರಕ್ಕಂಥ ಒಂದೊಂದು ಪೇಪರ್ಗೂ ಬೆಲೆ ಇಲ್ದಂಗೆ ಆಗಿದೆ. ಅದೇನಂತಂದರೆ ನಮ್ಮ ರೈತರುಗಳ ಗೋಳು ಭಾರಿ ಅನ್ಯಾಯ ಕೇಳೋರು ಯಾರೂ ಇಲ್ಲ. ಆ ಕೇಳ್ಬೇಕಂತ ಅಂತರೂ ಇಲ್ಲಿ ಮುಂದೆ ಬರ್ತಾ ಇಲ್ಲ. ಏಕೆಂತಂದರೆ ನಮ್ಮ ರೈತರುಗಳು ಅವರೇ ಕೇಳಿ, ಯಾರು ಇದು ಮಾಡ್ತಾ ಅವರೇ ಕೇಳಿ ಅನ್ನೋ ಪರಿಸ್ಥಿತಿಗೆ ಇದ್ದಾರೆ. ನಮ್ಮ ರೈತರುಗಳನ್ನ ಯಾಕೆ ಇಷ್ಟೊಂಥರ ಗೋಳಿಸ್ತಾ ಇರ್ತಾರೆ ನಮ್ಮ ಸರ್ಕಾರ ಅಂತಂದರೆ ನಮಗೇನೋ ಅದು ಕೇಳೋ ತರಹದ್ದು. ನಮ್ಮ ಸಮಸ್ಯೆ ಏನು ಅಂತಂದರೆ ಬೆಳಗ್ಗೆ ರೈತರುಗಳು